ಇವತ್ತು ಅವರು ಹೇಳುವಂಥದ್ದು ಕೇಂದ್ರ ಸರ್ಕಾರ 4 ತಿಂಗಳಾಯಿತು 5 ತಿಂಗಳಾಯಿತು ನಾವು ಕೇಳಿ ಹೋಗ್ತಾ ಇದ್ದೀರಿ, ನಿಮ್ಮ ಎಂಪಿಗಳು 25 ಜನ ಎಂಪಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ. ನಾನು ಕೇಳುವಂಥದ್ದು ಅವ್ರ ಹತ್ರ ದಾಖಲೆ ಇದೆ, ನನಗಿಂತ ದಾಖಲೆ ಹುಡುಕೋದ್ರಲ್ಲಿ ಸನ್ಮಾನ್ಯ ಕೃಷ್ಣ ಅವರು ಎಕ್ಸ್ಪರ್ಟ್ ಇದ್ದಾರೆ. ನಾನು ಈ ದೇಶದಲ್ಲಿ ಓದ್ದವನು, ಅವರು ವಿದೇಶದಲ್ಲಿ ಓದ್ದವ್ರೆ, ಎಕ್ಸ್ಪರ್ಟ್ ಇದ್ದಾರೆ. ಅವ್ರು ತೆಗೆದು ನೋಡಲಿ ದಾಖಲೆಯನ್ನು ತೆಗೆದು ನೋಡಲಿ. 2013-14ರಲ್ಲಿ 9 ತಿಂಗಳಾಗಿದೆ ಕೊಡಕ್ಕೆ, ಪರಿಹಾರ ಕೊಡಕ್ಕೆ. 2015-14-15ರಲ್ಲಿ 8 ತಿಂಗಳು ತಗೊಂಡಿದ್ದಾರೆ. 2021ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನ 2 ತಿಂಗಳಲ್ಲಿ ಕೊಟ್ಟಿದ್ದೀರಿ, ಕೆಲವು ಸರಿ 1 ತಿಂಗಳಲ್ಲೂ ಕೊಟ್ಟಿದ್ದೀರಿ. ನಾನು ಸರ್ಕಾರಕ್ಕೆ ವಿನಂತಿ ಮಾಡುವಂಥದ್ದು, ಹಿಂದಿನ ಸರ್ಕಾರ ನಾವು ಪರಿಹಾರವನ್ನ 1 ತಿಂಗಳಲ್ಲಿ ಕೊಟ್ಟಿದ್ದೀರಿ. ಅಕ್ಟೋಬರಲ್ಲಾದರೆ ಡಿಸೆಂಬರಲ್ಲಿ ಪರಿಹಾರ ವಿತರಣೆ ಮಾಡಿದ್ದೀರಿ, ನಾವು ವಿತರಣೆ ಮಾಡಿದ್ದೀವಿ. ಎಲ್ಲ ಡೈರೆಕ್ಟ್ ಆಗಿ DBT ಮುಖಾಂತರ ಎಷ್ಟು ಜನ ರೈತರಿದ್ದಾರೆ ಅವ್ರಿಗೆ ಒಂದೇ ಒಂದು ಬಟನ್ ಒತ್ತ ಮುಖಾಂತರ ಫುಲ್ ಅಮೌಂಟ್ ನಾವು ಕೊಟ್ಟಿದ್ದೀವಿ. ಇಲ್ಲಿ ಅವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು ನರೇಂದ್ರ ಸ್ವಾಮಿ ಅವರೇ, ಇರುವುದೇ 5 ಜನ ಇದ್ದದ್ದು ಹೀಗೆ. ಪತ್ರನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರನೂ ಕೂಡ ಬರೆದಿದ್ದೀರಿ, ನಾವು ಸರ್ಕಾರ ಇದ್ದಾಗ ಪತ್ರ. ಆದರೆ ಕೇಂದ್ರ ಸರ್ಕಾರ ನಾವು ಅಕ್ಟೋಬರಲ್ಲಿ ಪತ್ರ ಬರೆದಾಗ ನಮಗೆ ಬಂದಿದ್ದು ಮಾರ್ಚಲ್ಲಿ ಹಣ ಬಂದಿತ್ತು. ಆದರೆ ನಾವು ಡಿಸೆಂಬರಲ್ಲಿ ಹಣವನ್ನು ಎಲ್ಲರಿಗೂ ನಾವು ಕೊಟ್ಬಿಟ್ಟಿದ್ದೀರಿ. ದಾಖಲೆಯನ್ನು ತರಿಸಿ ನೋಡಲಿ. ತಪ್ಪೇನಾನ ಇದ್ರೆ ಅಶೋಕ್ ಅವರೇ ನೀವು ತಪ್ಪು ಹೇಳ್ತಾ ಇದ್ದೀರಾ, ಸರಿ ಇಲ್ಲ ನೀವು ಹೇಳಿರೋದು ಅಂದರೆ ನಾನು ಅದನ್ನು ತಿದ್ದುಪಡಿ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ. ಅಸೆಂಬ್ಲಿಯಲ್ಲೇ ಮತ್ತೆ ಅದನ್ನು ನಾನು ಕೇಳ್ತೀನಿ, ತಪ್ಪು ಅಂತ ಒಪ್ಕೊಳಕ್ಕೆ ಸರಿಯಾಗಿದೆ. ನಾವು ಕೊಟ್ಟಿದ್ರೆ ನಾವು 1 ತಿಂಗಳಲ್ಲಿ ಕೇಂದ್ರದ ಕಡೆ ನೋಡದೆ ನಮ್ಮ ಖಜಾನೆಯಿಂದ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀರಿ, ಅದು ಡಬಲ್ ಕೊಟ್ಟಿದ್ದೀರಿ. ನೀವು NDRF ಏನಿದೆ ಆ ರೂಲ್ಸ್ ಪ್ರಕಾರ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡೋದ್ರಲ್ಲಿ ಯಾಕೆ ಸಮಸ್ಯೆ ನಿಮಗೆ? ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತೀರಾ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳ್ತೀರಾ. ಅಧ್ಯಕ್ಷರ ನಾನು ನಾಯಕರ ಒಪ್ಪೋದಾದ್ರೆ ಅಲ್ಲ ಎಲ್ಲ ಹೇಳ್ಬಿಡ್ತೀನಿ, ಇನ್ನೊಂದು ಲೈನ್ ಐತೆ, ಒಂದೇ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತೇನೆ. ಒಪ್ಪಿದ್ರೆ ಅಷ್ಟೇ, ಇಲ್ಲ ಅಂದ್ರೂ ಪರವಾಗಿಲ್ಲ.